ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನದ ಅಂಗವಾಗಿ ಬಹುಜನ ಸಮಾಜ ಪಾರ್ಟಿ ಹಾಸನ ವಲಯದಿಂದ ಬಹುಜನ ರಾಜಕೀಯ ಸಂಕಲ್ಪ ದಿನ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಂಯೋಜಕರಾದ ಗಂಗಾಧರ್ ಬಹುಜನ್ ರವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾದ ಜಾಕಿರ್ ಹುಸೇನ್ ಹಾಗೂ ಗಣ್ಯರು ಅಂಬೇಡ್ಕರ್ ಹಾಗೂ ಕಾನ್ಸಿರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಹ ಸಂಯೋಜಕರಾದ ಕೆ.ಟಿ. ರಾಧಾಕೃಷ್ಣರವರು, ಬಹುಜನರಾಗಿರುವ ನಾವು ರಾಜಕೀಯದಿಂದ ವಂಚಿತರಾಗಿದ್ದು, ರಾಜಕೀಯ ಅಧಿಕಾರ ಇರುವ ಜನಾಂಗ ಇವತ್ತು ಕೊಡುವ ವರ್ಗವಾಗಿದೆ. ಸ್ವಾತಂತ್ರ್ಯ ಬಂದು 70 ವರ್ಷಗಳೇ ಕಳೆದರೂ ನಾವು ಸ್ವಾತಂತ್ರ್ಯಹೀನರಾಗಿ ಬದುಕುತ್ತಿದ್ದೇವೆ. ಅರ್ಥವಿಲ್ಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೆ. ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಬೇಕು ಎಂದರು. ಪರಿವರ್ತನೆ ಆಗಿದೆ. ರಾಜಕೀಯ ಅಧಿಕಾರ ಇರುವಂತ ಜನಾಂಗ ಇವತ್ತು ಕೊಡುವ ವರ್ಗ ಆಗಿದೆ. ಸ್ವತಂತ್ರ ಬಂದು 78 ವರ್ಷಗಳಾಯಿತು. ಆದ್ರೆ ಇವತ್ತು ಕೂಡ ಸ್ವತಂತ್ರ ಹೀನರಾಗಿ ಬದುಕ್ತಾ ಇದ್ದೀವಿ. ಅರ್ಥವಿಲ್ಲದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾವು ಜೀವನವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನಸನ್ನ ಕಂಡಿದ್ನ ನಾವು ಪದೇ ಪದೇ ಉಲ್ಲೇಖ ಮಾಡ್ತಾ ಇರ್ತೇವೆ. ಬಹುಜನರು ಈ ದೇಶದ ಶೋಷಿತ ವರ್ಗ ಆಳುವ ವರ್ಗ ಆಗಬೇಕು, ಅದೇ ನನ್ನ ಕನಸು ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದನ್ನು ನಾವು ಲೇಖನಗಳಲ್ಲಿ ಓದ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮುಂದೆ ಇವತ್ತು ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಬೇಕಾಗುತ್ತೆ. ಆ ಹೋರಾಟ ರಾಜಕೀಯ ಹೋರಾಟ ಆಗಿರಬೇಕು. ಎಲ್ಲ ಹಂತದ ಚುನಾವಣೆಗಳಲ್ಲಿ ಪಾಲ್ಗೊಂಡು ಸ್ಪರ್ಧಿಸಿ ನಮ್ಮ ಛಾಪನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ. ಪಕ್ಷಗಳ ಜೊತೆ ಚಳವಳಿ ಸ್ವಲ್ಪ ಕುಂಠಿತ ಆಗಲಿಕ್ಕೆ ಅವರ ಕೊಡುಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಮೆಟ್ಟಿ ನಿಂತು ಕರ್ನಾಟಕದಲ್ಲಿ ಬೆಹನ್ ಕುಮಾರಿ ಮಾಯಾವತಿ ಜಿ ಅವರ ಆದೇಶದ ಮೇರೆಗೆ ಇವತ್ತು ನಾವು ಬಹುಜನ ಚಳವಳಿಯನ್ನ ಕರ್ನಾಟಕದಲ್ಲಿ ಕಟ್ಟುತ್ತಿರೋದನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮುಂದೆ ಅಧಿಕಾರ ಹಿಡಿಯುವಂತ ಮಾರ್ಗ ಬಿಟ್ಟು ಬೇರೆ ಯಾವುದೇ ಮಾರ್ಗ ಇಲ್ಲ. ಅದು ಭೀಮ ಮಾರ್ಗ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗ, ದಾದಾ ಸಾಹೇಬ್ ಕಾನ್ಸಿರಾಮ್ ಜಿ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ರಾಜಕೀಯ ಅಧಿಕಾರ ಹಿಡಿಲಿಕ್ಕೆ ಎಲ್ಲಾ ರೀತಿಯ ಬಹುಜನ ಚಳವಳಿಯಲ್ಲಿ ಪಾಲ್ಗೊಂಡು ಎಲ್ಲಾ ವರ್ಗದವರನ್ನ ಸೇರ್ಪಡೆಗೊಳಿಸಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ನಾವು ಗೆಲ್ಲಬೇಕಾಗುತ್ತೆ. ಆ ಗೆಲ್ಲುವ ಕುರುಹಾಗಿ ಇವತ್ತು ಬಹುಜನರ ರಾಜಕೀಯ ಸಂಕಲ್ಪ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಿರುವಂತದ್ದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಹುಜನ ಸಮಾಜ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಪರಮೇಶ್, ರಾಜ್ಯ ಕಾರ್ಯದರ್ಶಿಗಳಾದ ಕೆ.ಬಿ. ಸುಧಾ, ಜಾಕಿರ್ ಅಲಿಖಾನ್, ಹರೀಶ್ ಅತ್ನಿ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಯೋಜಕರಾದ ಗಂಗಾಧರ್, ಶಂಕರ್, ಜಿಲ್ಲಾ ಸಂಯೋಜಕರಾದ ಗೋಪಾಲ್, ಮಲ್ಲಯ್ಯ, ಮಂಜಯ್ಯ, ನಾರಾಯಣ್ ಬೌದ್, ದೇವಪ್ಪ ಬೌದ್, ಹಾಸನ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ಕೀರ್ತಿ, ಗೋಪಾಲ್ ಮತ್ತೂರು, ಮುಖಂಡರಾದ ಶಫೀವುಲ್ಲಾ, ಜಿಲ್ಲಾ ಉಪಾಧ್ಯಕ್ಷರಾದ ಬಾಬು, ಆನಂದ್ ಕೊಪ್ಪ, ಸಾಕಿರ್ ಅಹಮದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಜಿಲ್ಲಾ ಕಚೇರಿ ಕಾರ್ಯದರ್ಶಿ ತಂಬನ್, ಜಿಲ್ಲಾ ಖಜಾಂಚಿ ವಾಹಿದ್ ಖಾನ್, ಬೆಟ್ಟಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಮಂಜುಳಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿಗಳಾದ ಬಕ್ಕಿ ಮಂಜುನಾಥ್, ಪುಟ್ಟಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು.